ಮುಡಾ ಕೇಸ್ನಲ್ಲಿ ತನಿಖೆ ಮಾಡ್ತಾ ಇರುವ ಇಡಿ ಅಧಿಕಾರಿಗಳು ಸಚಿವ ಭೈರತಿ ಸುರೇಶ್ ಹಾಗೂ ಸಿಎಂ ಪತ್ನಿಗೆ ನೋಟಿಸ್ ಕೊಟ್ಟಿದ್ರು. ಇಡಿ ನೋಟಿಸ್ ಪ್ರಶ್ನಿಸಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ವಾದ ಪ್ರತಿವಾದ ಆಲಿಸಿ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಫೆಬ್ರವರಿ 20ರಂದು ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ನಡೆಯಲಿದೆ. ಅಲ್ಲಿವರೆಗೆ ಇಡಿ ವಿಚಾರಣೆಯಿಂದ ಪಾರ್ವತಿ ಭೈರತಿಗೆ ರಿಲೀಫ್ ಸಿಕ್ಕಂತಾಗಿದೆ. ಮುಡಾ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಅಂತ ಇಡಿ ಆರೋಪಿಸಿದ್ದಾರೆ. ಅಕ್ರಮ ಹಣ ವರ್ಗಾವಣೆಗೆ ಯಾವ ಸಾಕ್ಷಿಗಳಿವೆ ಅನ್ನೋದನ್ನ ಕೊಡಲಿ ಅಂತ ಭೈರತಿ ಸುರೇಶ್ ಪರ ವಕೀಲ ಸಿವಿ ನಾಗೇಶ್ ವಾದ ಮಾಡಿದ್ರು. 14 ಸೈಟ್ ಹಂಚಿಕೆಯಲ್ಲಿ ಭೈರತಿ ಸುರೇಶ್ ಪಾತ್ರ ಇಲ್ಲ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ 2022ರಲ್ಲಿ ಸೈಟು ಹಂಚಿದ್ದಾರೆ. ಆದರೆ 2023ರ ಜೂನ್ನಲ್ಲಿ ಸುರೇಶ್ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಹಿಂದಿನ ಆರೋಪಕ್ಕೆ ಭೈರತಿ ಸುರೇಶ್ ಉತ್ತರ ಹೇಗೆ ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮುಡಾ ಕೇಸ್ನಲ್ಲಿ ಇಡಿ ಸಮನ್ಸ್ ವಿಚಾರಣೆ ಬಗ್ಗೆ ಧಾರವಾಡ ಹೈಕೋರ್ಟ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಪರ ವಕೀಲ ಸಮೃದ್ಧ ಹೆಗಡೆ ಮಾಹಿತಿ ನೀಡಿದ್ದು, ನಗರಾಭಿವೃದ್ಧಿ ಸಚಿವರು ಮತ್ತು ಸಿಎಂ ಪತ್ನಿ ಅವರ ಅರ್ಜಿ ವಿಚಾರಣೆ ನಡೆಯಿತು. ಇಡಿ ದಾಖಲಿಸಿರುವ ಪ್ರಕರಣ ಮತ್ತು ಸಮನ್ಸ್ ರದ್ದಾಗಬೇಕು ಅಂತ ವಾದ ಮಾಡಿದ್ದೇವೆ. ಹಿರಿಯ ವಕೀಲರಾದ ಸಿವಿ ನಾಗೇಶ್, ಸಂದೇಶ್ ಚೌಟ, ವಿಕ್ರಮ್ ಹೊಯ್ಲ್ಗೊಳ ವಾದ ಮಂಡಿಸಿದ್ದಾರೆ. ಇಡಿ ಯಾವ ಪ್ರಕರಣದಲ್ಲಿ ಬರಬಹುದು ಎಂಬ ಮೂಲಭೂತ ಪ್ರಶ್ನೆ ಬಂದಿದೆ. ಈ ಪ್ರಕರಣದಲ್ಲಿ ಇಡಿ ಬರೋದು ಸರಿನಾ ತಪ್ಪಾ ಅಂತ ವಾದ ಮಂಡಿಸಿದ್ದೇವೆ. ಈ ಪ್ರಕರಣದಲ್ಲಿ ಇಡಿ ಬರುವುದು ಸರಿಯಲ್ಲ ಅಂತ ವಾದಿಸಿದ್ದೇವೆ ಅಂತ ಹೇಳಿದರು. ಇಡಿ ಪ್ರಕರಣ ಹಾಗೂ ಸಮನ್ಸ್ ರದ್ದಾಗಬೇಕು ಅಂತ ಸುದೀರ್ಘವಾಗಿ ಹಿರಿಯ ವಕೀಲರಾದ ಸಿ ವಿ ನಾಗೇಶ್ ಅವರು, ಸಂದೇಶ್ ಚೌಟ ಅವರು ಹಾಗೂ ವಿಕ್ರಮ್ ಉಳ್ಗೋಳ್ ಅವರು ಸುದೀರ್ಘವಾಗಿ ವಾದ ಮಂಡಿಸಿದ್ದಾರೆ. ಇಡಿ ಯಾವ ಪ್ರಕರಣದಲ್ಲಿ ಬರ್ಬೋದು, ಯಾವ ಹಂತದಲ್ಲಿ ಬರ್ಬೋದು ಅಂತ ಒಂದು ಮೂಲಭೂತ ಪ್ರಶ್ನೆ ಬಂದಿದೆ. ಈ ಒಂದು ಪ್ರಕರಣದಲ್ಲಿ ಇಡಿ ಬರುವುದು ಸರಿನಾ ತಪ್ಪಾ ಅಂತ ನಾವು ವಾದ ಮಾಡ್ತೀವಿ. ಈ ಕೇಸಲ್ಲಿ ಇಡಿ ಬರುವುದು ಸರಿಯಲ್ಲ ಅಂತ, ಯಾಕೆ ಸರಿಯಲ್ಲ ಅಂತ ನಾವು ವಾದ ಮಾಡ್ತೀವಿ. ಮುಡಾ ಹಗರಣದ ವಿಚಾರವಾಗಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುತ್ತೇನೆ ಎಂದಿದ್ದ ಸ್ನೇಹಮಯಿ ಕೃಷ್ಣ ಈಗ ಯೂಟರ್ನ್ ಹೊಡೆದಿದ್ದಾರೆ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರುವ ಸ್ನೇಹಮಯಿ ಕೃಷ್ಣ, ಸಿಬಿಐ ತನಿಖೆಗೆ ಆಗ್ರಹಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ, ಲೋಕಾಯುಕ್ತ ವರದಿ ಪರಿಶೀಲಿಸಿ ಹೋರಾಟ ಮಾಡ್ತೇನೆ, ವಕೀಲರ ನೇಮಕದ ಬಗ್ಗೆಯೂ ಚಿಂತನೆ ನಡೆಸ್ತೇನೆ ಅಥವಾ ಖುದ್ದಾಗಿ ನಾನೇ ವಾದ ಮಂಡನೆ ಮಾಡ್ತೇನೆ ಅಂತ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ. ಸಿಎಂ ವಿರುದ್ಧದ ಮುಡಾ ಪ್ರಕರಣದಲ್ಲಿ ತನಿಖೆ ನಡೆಸ್ತಾ ಇರುವ ಮೈಸೂರು ಲೋಕಾಯುಕ್ತರು ನಾಳೆ ಐಜಿಪಿಗೆ ಅಂತಿಮ ವರದಿ ಸಲ್ಲಿಸಲಿದ್ದಾರೆ ಎನ್ನಲಾಗಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಐಜಿಪಿ ಎಡಿಜಿಪಿಗೆ ವರದಿ ಸಲ್ಲಿಸಲಿದ್ದಾರೆ. ಐಜಿಪಿ ಎಡಿಜಿಪಿಗೆ ಪ್ರತ್ಯೇಕ ಪ್ರತಿ ನೀಡಲಿರೋ ಎಸ್ಪಿ ಉದೇಶ್ ಐಜಿಪಿ ಎಡಿಜಿಪಿ ಪರಿಶೀಲನೆ ಬಳಿಕ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಎನ್ನಲಾಗಿದೆ. ಮುಂದಿನ ಗುರುವಾರ ಶುಕ್ರವಾರ ಅಂತಿಮ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲು ಅನ್ನುವಂತಾಗಿದೆ. ದೆಹಲಿಯಿಂದ ಮೊನ್ನೆಯಷ್ಟೇ ಬಂದಿದ್ದ ರೆಬಲ್ಸ್ ನಿನ್ನೆ ಮತ್ತೆ ದೆಹಲಿಗೆ ಪ್ರಯಾಣ ತೆರಳಿದ್ದಾರೆ. ಸೋಮಣ್ಣ ಮನೆಯಲ್ಲಿ ನಡೆದ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಭೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಸೋಮಣ್ಣಗೆ ರೆಬಲ್ ಬಣಕ್ಕೆ ಬುದ್ಧಿ ಹೇಳುವ ಜವಾಬ್ದಾರಿಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಆದರೆ ಸೋಮಣ್ಣ ಮಾತಿಗೂ ರೆಬಲ್ಸ್ ಕ್ಯಾರೆ ಅಂತಿಲ್ಲ. ನಾವು ಹೈಕಮಾಂಡ್ ಜೊತೆ ಮಾತನಾಡಲೇಬೇಕು ಅಂತ ರೆಬಲ್ ನಾಯಕರು ಪಟ್ಟು ಹಿಡಿದು ಕುಳಿತಿದ್ದಾರಂತೆ. ನಾವು ದೆಹಲಿಗೆ ಬಂದಿದ್ದು ಕೇವಲ ಸೋಮಣ್ಣವರ ಏನು ಮಂತ್ರಿಗಳಾದಮೇಲೆ ಅವ್ರಿಗೆ ಏನು ಅಲಾಟ್ಮೆಂಟ್ ಆಗಿದೆ, ಆ ಮನೆ ಪೂಜೆಗೆ ಬಂದಿದ್ವಿ. ಮುಂದೆ ಏನಾಗ್ತಿತ್ತು ನಮಗೂ ಗೊತ್ತಿಲ್ಲ. ಅವರು ಒಟ್ಟಾರೆ ಭಾಳ ಜನ ಬಂದಿದ್ವಿ. ಸುಮಾರು ಸೋಮಣ್ಣವರ ಇದರ ಅಭಿಮಾನಿಗಳು ಬಂದಾರೆ, ನಾವು ಬಂದೀವಿ, ಎಲ್ಲರೂ ಬಂದೀವಿ. ಬಂದು ಪೂಜೆಗೆ ಅಟೆಂಡ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡ್ತೀವಿ, ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಏನಾದರೂ ಆಗ್ಬೋದು, ನನಗೇನು ಇದು ಇಲ್ಲ, ಏನು ಅದಕ್ಕಾಗಿ ಏನು ಸಮಯ ಫಿಕ್ಸ್ ಮಾಡಿಲ್ಲ. ಸಹಜವಾಗಿ ಎಲ್ಲರೂ ಕೂಡಿರ್ತೀವಿ. ಬರೀ ಲಿಂಗಾಯತರ ಅಷ್ಟ ಇಲ್ಲ, ಪಕ್ಷದ ಎಲ್ಲ ನಿಷ್ಠಾವಂತ ಮುಖಂಡರು ಚರ್ಚೆ ಮಾಡ್ಬೋದು. ಇನ್ನೊಂದೆಡೆ ಸೋಮಣ್ಣ ನಿವಾಸದಲ್ಲಿ ಲಿಂಗಾಯತ ನಾಯಕರು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ, ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಮಹೇಶ್ ಕುಮಟಳ್ಳಿ, ಅರವಿಂದ ಬೆಲ್ಲದ್, ಬಿಪಿ ಹರೀಶ್, ಎನ್ಆರ್ ಸಂತೋಷ್ ಭಾಗಿಯಾಗಿದ್ದಾರೆ. ವಿಜೇಂದ್ರ ವಿರುದ್ಧ ಸಮರ ಸಾರಿರುವ ಯತ್ನಾಳ್ಗೆ ಅನೇಕ ಬಾರಿ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿತ್ತು. ಬಹಿರಂಗ ಹೇಳಿಕೆ ನೀಡಬಾರದು ಅಂತ ಹೈಕಮಾಂಡ್ ಎಚ್ಚರಿಕೆಯನ್ನು ನೀಡಿತ್ತು. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಅನ್ನದ ಯತ್ನಾಳ್ ವಿಜೇಂದ್ರ ವಿರುದ್ಧ ವಾಕ್ಪ್ರಹಾರ ಮುಂದುವರೆಸಿದ್ರು. ಇದೀಗ ಹೈಕಮಾಂಡ್ ಮತ್ತೆ ನೋಟಿಸ್ ಕೊಟ್ಟಿದ್ದು 72 ಗಂಟೆಗಳ ಒಳಗಾಗಿ ಶಿಸ್ತು ಸಮಿತಿ ಮುಂದೆ ಖುದ್ದು ಹಾಜರಾಗಿ ವಿವರಣೆ ಕೊಡಬೇಕು ಅಂತ ಖಡಕ್ ಸಂದೇಶ ರವಾನಿಸಿದೆ.
ಬಿಜೆಪಿಯಲ್ಲಿ ಈಗ 18 ಗುಂಪುಗಳಾಗಿವೆ, ಮುಂದೆ 36 ಗುಂಪುಗಳಾಗುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ತಂಗಡಗಿ, ಬಿಜೆಪಿಯವರು ದೇವರನ್ನ ಗುತ್ತಿಗೆ ಪಡೆದಂತೆ ಮಾಡ್ತಾರೆ. ನಾವು ಕೂಡ ರಾಮ ಹಾಗೂ ಹನುಮನ ಭಕ್ತರು. ಬಿಜೆಪಿ ರಾಮ ಮಂದಿರ ಕಟ್ಟಿದ್ದಾರೆ, ಆದ್ರೆ ಏನನ್ನೂ ಅಭಿವೃದ್ಧಿಪಡಿಸಿಲ್ಲ ಅಂತ ಹೇಳಿದರು. ಬಿಜೆಪಿ ಒಳಗ ಒಂದು ಬಾಗಿಲಿಲ್ಲ, 18 ಬಾಗಿಲಾಗ್ಯಾವು. ಮತ್ತೆ 2 ಹೆಚ್ಚಿಗೆ ಮೊನ್ನೆ 16 2 ಹೆಚ್ಚಿಗೆ ಮೊನ್ನೆ ಅಲ್ಲ. ಅವ್ರು ಇನ್ನೂ ಜಾಸ್ತಿ ಆಯ್ಕಂತ ಹೋಗ್ತಾವ. ಐ ಥಿಂಕ್ ನಾವು 36 ಮಟ್ಟ ಹೋಗ್ಬೋದು ಅಂತ. ಎಲ್ಲಿ ಸರ್ ಸಮಸ್ಯೆ ಕ್ಲಿಯರ್ ಆಗಿ? ದೆಹಲಿಯಲ್ಲಿ ನೂತನ ಕರ್ನಾಟಕ ಭವನ ಶೀಘ್ರದಲ್ಲೇ ನಿರ್ಮಾಣ ಆಗಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಕರ್ನಾಟಕ ಭವನದ ಕೆಲಸ ಕಾರ್ಯಗಳು ನಡೀತಾ ಇದ್ದು ಜಾರಕಿಹೊಳಿ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇದೇ ವೇಳೆ ಪಕ್ಷದ ಹೈಕಮಾಂಡ್ ಅವರನ್ನ ವೇಣುಗೋಪಾಲ್ ಭೇಟಿಯಾಗುವ ಸಾಧ್ಯತೆ ಇದೆ. ಇದೇ ವೇಳೆ ರಾಜ್ಯ ರಾಜಕಾರಣ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಆಲ್ರೆಡಿ ಈಗೆಲ್ಲ ಚೆನ್ನಾಗಾಗಿದೆ. ಮುಂಚೆ ನೋಡುವಾಗ ಸ್ವಲ್ಪ ಅಂತಿಮವಾಗಿ ಚೆನ್ನಾಗಾಗಿದೆ. ಎಲ್ಲರೂ ಕೂಡ ಬಂದು ನೋಡುವಂಗೆ ಅಧಿಕಾರಿಗಳನ್ನ ಮಾಡಿದ್ದಾರೆ. ಏನಿದ್ರು CM ಅವರು ಅದಕ್ಕೆ ದಿನಾಂಕ ನಿಗದಿ ಮಾಡಬೇಕು. ಮಾಡಿದ ತಕ್ಷಣ ಉದ್ಘಾಟನೆ ಮಾಡ್ತಾ ಆಲ್ರೆಡಿ ಈಗೆಲ್ಲ ಸರ್ವಿಸ್ ರೆಡಿ ಇದೆ. ಸೊ ಸ್ಟಾಫ್ ಕೂಡ ನೇಮಕ. ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಸನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶ ಬಿಜೆಪಿ ಕಾಂಗ್ರೆಸ್ ಸ್ವತ್ತಲ್ಲ, ಅಮೆರಿಕಾದಿಂದ ಕಾಲಿಗೆ ಚೈನ್ ಹಾಕೊಂಡು ತಂದು ಬಿಸಾಕ್ ಹೋದ್ರಲ್ಲ, ಇದು ಇಡೀ ದೇಶಕ್ಕೆ ಅವಮಾನ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತದಲ್ಲಿ 18 ಲಕ್ಷ ಜನ ಪಾಸ್ಪೋರ್ಟ್ ಸರೆಂಡರ್ ಮಾಡಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡಲ್ಲ. ಬಿಜೆಪಿಯವರು 11 ವರ್ಷದಿಂದ ಏನ್ ಮಾಡಿದ್ರು ಅದಕ್ಕೆ ಲೆಕ್ಕ ಇಲ್ಲ, ಬುಕ್ ಇಲ್ಲ, ದಿನಕ್ಕೆ 3 ಬಾರಿ ಬಟ್ಟೆ ಚೇಂಜ್ ಮಾಡ್ತಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಎಚ್ ಆಂಜನೇಯ ಸುದ್ದಿಗೋಷ್ಠಿ ಮಾಡಿದ್ರು. ಫೆಬ್ರವರಿ 13ಕ್ಕೆ ಬೆಂಗಳೂರಲ್ಲಿ ಮಾದಿಗ ಸಂಬಂಧಿತ ಜಾತಿಗಳ ಸಭೆ ನಡೆಸಲಾಗುತ್ತೆ. ಆ ಸಭೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಗಮಿಸಲಿದ್ದಾರೆ. ನಮ್ಮ ಮನವಿ ಸ್ವೀಕರಿಸುತ್ತಾರೆ ಅಂತ ಹೇಳಿದ್ರು. ಬೆಂಗಳೂರಿನ ಸಭೆಗೆ SC ಎಡಗುಂಪಿಗೆ ಸೇರಿದ ಎಲ್ಲರೂ ಆಗಮಿಸಬೇಕು ಅಂತ ಮಾಜಿ ಸಚಿವ ಎಚ್ ಆಂಜನೇಯ ಮನವಿ ಮಾಡಿದ್ದಾರೆ. ಇದೇ ವೇಳೆ ಜಾತಿ ಗಣತಿ ವರದಿ ಬಿಡುಗಡೆ ಆದ್ರೆ ಒಳ ಮೀಸಲಾತಿ ಅಸಮಾನತೆ ದೊಡ್ಡ ಸಹಕಾರಿಯಾಗುತ್ತದೆ ಅಂತ ಹೇಳಿದ್ದಾರೆ. ಯಾವ್ಯಾವ ಜಾತಿಯವರು ಪ್ರೌಢಶಾಲೆಯನ್ನು ಹೊಂದಿದ್ದಾರೆ, ಡಿಗ್ರಿ ಕಾಲೇಜು, ಹೀಗೆ ಎಲ್ಲ ವೃತ್ತಿಪರ ಕೋರ್ಸ್ಗಳಿದಾವಲ್ಲ ಅವನ್ನೆಲ್ಲವನ್ನು ಕೂಡ ಅದನ್ನು ಕೂಡ ಒಂದು ತರಿಸ್ಕೋಬೇಕು ಅಂತ ನಾವು ಒಂದು ಮನವಿಯನ್ನು ಮಾಡ್ತೇವೆ. ಸಮುದಾಯದ ಸಂಬಂಧಿತ ಎಲ್ಲ ಜಾತಿಗಳದ್ದು ಒಂದು ಸಮನ್ವಯ ಸಭೆಯನ್ನು ಮಾಡ್ತಾ ಇದ್ದೀವಿ. 13ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿ. ಅದರಲ್ಲಿ ಡೀಟೇಲ್ಸ್ ಯಾವ ರಾಜ್ಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮೈಕ್ರೋ ಫೈನಾನ್ಸ್ ಕುರಿತ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ಕೇಳಿದ ಸಮಗ್ರ ವಿವರಣೆ ಜೊತೆಗೆ ವಾಪಸ್ ರಾಜ್ಯಪಾಲರಿಗೆ ರವಾನಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕುರಿತ ಸುಗ್ರೀವಾಜ್ಞೆ ವಾಪಸ್ ಕಳುಹಿಸಿದ್ರು. ಇದೀಗ ಸಮಗ್ರ ವಿವರಗಳೊಂದಿಗೆ ಮತ್ತೆ ರಾಜ್ಯಪಾಲರಿಗೆ ಕಳುಹಿಸಿದ್ದಾರೆ. ರಾಜ್ಯಪಾಲರು ಕೇಳಿದ ವಿವರಣೆಗೆ ಸ್ಪಷ್ಟ ಉತ್ತರದೊಂದಿಗೆ 2ನೇ ಬಾರಿಗೆ ಸುಗ್ರೀವಾಜ್ಞೆ ರಾಜಭವನ ತಲುಪಿದೆ. ಬೆಂಗಳೂರಿನ ಡೈರಿ ಸರ್ಕಲ್ನ KMF ಕೇಂದ್ರ ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ನೂರಾರು ಜನ ರೈತರು ಪ್ರತಿಭಟಿಸಿದರು. ಹಾಲಿನ ಖರೀದಿ ದರ ಹೆಚ್ಚು ಮಾಡಬೇಕು, ಪಶು ಆಹಾರದ ಬೆಲೆ ಕಡಿತಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ ಭಾಗದ ರೈತರು ಭಾಗಿಯಾಗಿದ್ದರು. ಪ್ರತಿ ಲೀಟರ್ ಹಾಲಿನ ದರ ಕನಿಷ್ಠ 50 ರೂಪಾಯಿಗೆ ಏರಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದು ಹಾಲಿನ ದರ ಭಾಳ ಕಮ್ಮಿ ಇದೆ. ಹಾಲು ಉತ್ಪಾದನೆ ವೆಚ್ಚನೇ ದುಬಾರಿ ಆಗ್ತಾ ಇದೆ. 1 ಲಕ್ಷ, 1.5 ಲಕ್ಷ, 2 ಲಕ್ಷದವರೆಗೆ ದುಡ್ಡು ಕೊಟ್ಟು ಹಸು ತಂದರೆ ಅದು ಹಾಲು ಕರೆದು ಹಾಕಿ ಅದು ಬಡ್ಡಿ ಕಟ್ಟೋಕ್ಕಾಗಲ್ಲ, ಸಾಲ ತೀರ್ಸೋಕ್ಕಾಗಲ್ಲ ಅಂದರೆ ಸರ್ಕಾರಕ್ಕೆಲ್ಲೋ ಅರ್ಥ ಆಗಬೇಕಲ್ಲ. ಸರ್ಕಾರಕ್ಕೆ ಅರ್ಥ ಆಗಬೇಕು. ನಮಗೆ ಕೊಡ್ತಿರಲ್ಲ ಸಹಾಯಧನ, ಪ್ರೋತ್ಸಾಹಧನ, ಅವ್ರಿಗೆ ಕೊಟ್ಟುಬಿಡಿ. ನಮಗೆ ನಿಮ್ಮ ಪ್ರೋತ್ಸಾಹ ಬೇಡ. ನಾವು ಕೇಳೋದು ನಿಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ನ್ಯಾಯಯುತವಾದ ಬೆಲೆ. ನಾವು ಹೇಳ್ತಾ ಇದ್ದೀವಿ, ಡಾಕ್ಟರ್ MS ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ಏನಿದೆ ಮಾನದಂಡ, ಆ ಮಾನದಂಡದ ಕೆಳಗಡೆ MSPಯನ್ನು ಕೊಟ್ಬಿಡಿ ಹಾಲಿಗೂ. ಆ MSP ಶಾಸನಬದ್ಧವಾಗಿ ಕೊಡೋವರೆಗ ನೀವು ಹೇಳಿದಿರಿ
ನಾವು 7 ರೂಪಾಯಿ ಹಾಲಿಗೆ ಸಹಾಯಧನ ಕೊಡ್ತೀವಿ ಅಂತ ಅದನ್ನಾದ್ರೂ ಘೋಷಣೆ ಮಾಡಬೇಕಲ್ಲ. ಒಂದು ಹಾಲಿನ ದರ ನಿನ್ನೆಯಷ್ಟೇ ನವ ಮೆಟ್ರೋ ಪ್ರಯಾಣಿಕರಿಗೆ ಬೆಲೆ ಏರಿಕೆ ಮಾಡಿ ಶಾಕ್ ಕೊಟ್ಟಿತ್ತು. ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ. ಇನ್ನು ಬೆಲೆ ಏರಿಕೆ ಕೈಬಿಡುವಂತೆ ಬಿಜೆಪಿ ನಿಯೋಗ ಮೆಟ್ರೋಗೆ ಮನವಿ ಮಾಡಿದೆ. ಶಾಂತಿನಗರದ ನಮ್ಮ ಮೆಟ್ರೋ ಕಚೇರಿಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಬಿಎಂಆರ್ಸಿಎಲ್ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದಾರೆ. ಬಿಜೆಪಿ ನಿಯೋಗದಲ್ಲಿ ಶಾಸಕರಾದ ಸಿಕೆ ರಾಮಮೂರ್ತಿ, ರವಿ ಸುಬ್ರಹ್ಮಣ್ಯ ಸಾಥ್ ಕೊಟ್ಟಿದ್ರು. ಮೆಟ್ರೋ ರೈಲು ಪ್ರಯಾಣ ದರ ಏರಿಕೆ ಹಿನ್ನೆಲೆ ಮಂತ್ರಿ ಮಾಲ್ ಮೆಟ್ರೋ ಸ್ಟೇಷನ್ ಬಳಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಬಿಜೆಪಿ ಕಾರ್ಯಕರ್ತರು ಒಂದೇ ಕೈಯಲ್ಲಿ ಗ್ಯಾರಂಟಿಗಳನ್ನು ನೀಡಿ ಮತ್ತೊಂದು ಕೈಯಲ್ಲಿ ಆ ಹಣ ಕಸಿಯೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಗಾಂಧಿನಗರ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಕರುಣಾಕರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಬಿಜೆಪಿ ಹೋರಾಟಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮೆಟ್ರೋ ದರ ಏರಿಕೆಗೆ ರಾಜ್ಯ ಸರ್ಕಾರ ಹೊಣೆ ಅಲ್ಲ, ಅದು ಕೇಂದ್ರ ಸರ್ಕಾರದ ಹೊಣೆ. ಫೇರ್ ಫಿಕ್ಸೇಷನ್ ಕಮಿಟಿ ಕೇಂದ್ರದ್ದು. ತಾತ್ಕಾಲಿಕ ದರ ಏರಿಕೆ ನಿಲ್ಲಿಸಿದ್ರೆ ಅದು ಕೇಂದ್ರದ್ದು. ದರ ಏರಿಕೆ ರಾಜ್ಯ ಸರ್ಕಾರದ. ಮೋದಿ ಪರವಾಗಿ ಬಿಜೆಪಿಯವರು ಕ್ಷಮೆ ಕೇಳಲಿ, ಮೆಟ್ರೋ ಸ್ಟೇಷನ್ ಬಳಿ ಹೋಗಿ ಕ್ಷಮೆ ಕೇಳಲಿ ಅಂತ ಹೇಳಿದ್ದಾರೆ. ಜನವರಿ ನೋಡಿ, ಮೊದಲನೇದಾಗಿ ಮೆಟ್ರೋ ದರ ಏರಿಕೆ ರಾಜ್ಯ ಸರ್ಕಾರದ ಹೊಣೆ ಅಲ್ಲ. ಅದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಲ್ಲಿ ಇದೆ. ಇದಕ್ಕೆ ಏನಿದ್ರು ಕೂಡ ಕೇಂದ್ರ ಸರ್ಕಾರ ಜವಾಬ್ದಾರಿ. ತಮಗೆ ನೆನಪಿದ್ರೆ PC ಮೋಹನ್ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ಜನವರಿ ಎಂಡ್ನಲ್ಲಿ ನಾವು ಮೋದಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಇದು ಏನೋ ಈ ದರ ಏರಿಕೆಯನ್ನು ನಾವು ಮುಂದೆ ಹಾಕಲಿಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೆ, ಅದು ಶಿಫಾರಸನ್ನು ಒಪ್ಪಿದ್ದಾರೆ ಅಂದ್ಬಿಟ್ಟು ಧನ್ಯವಾದ ಅಂತ ಹೇಳಿರಲಿಲ್ವೇನ್ರಿ? ಆವಾಗ ತಾತ್ಕಾಲಿಕವಾಗಿ ಮುಂದೆ ಹಾಕಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು. ಈಗ ಏರಿಸಲಿಕ್ಕೆ ಅದು ಯಾರ ಜವಾಬ್ದಾರಿ? ಅವಾಗ ಮೋದಿ ಸರ್ಕಾರದ ಹೆಸರು. ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗಕ್ಕೆ ಆಗ್ರಹಿಸಿ ಚಾಮರಾಜನಗರದಲ್ಲಿ ಎಸ್ಡಿಪಿಐ ಪ್ರತಿಭಟನೆ ಮಾಡಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ಮಾಡಿತು. 2021ರ ಮೇ ತಿಂಗಳಲ್ಲಿ ದುರ್ಘಟನೆ ನಡೆದಿದ್ದು ಆಕ್ಸಿಜನ್ ಕೊರತೆಯಿಂದ 37 ಮಂದಿ ಮೃತಪಟ್ಟರು. ಈ ವೇಳೆ ಅಧಿಕಾರಕ್ಕೆ ಬಂದ್ರೆ ಸಂತ್ರಸ್ತರಿಗೆ ಸರ್ಕಾರ ಉದ್ಯೋಗದ ಭರವಸೆ ನೀಡಿದ್ದ ಕಾಂಗ್ರೆಸ್ ಕೊಟ್ಟ ಮಾತಿಗೆ ತಪ್ಪಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿ ಭರವಸೆಯನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿದರು. ಬರೋ ಉದ್ದೇಶ ಇದ್ದಾಗ, ಅಧಿಕಾರ ಬರೋ ಒಂದೇ ಉದ್ದೇಶ ಇದ್ದಾಗ ಭರವಸೆ ಕೊಡೋದು ಸುಲಭ. ಅಧಿಕಾರ ಬಂದ ಮೇಲೆ ಇಚ್ಛಾಶಕ್ತಿಯ ಕೊರತೆ ಜಾಸ್ತಿ ಇದ್ದಾಗ, ಅಧಿಕಾರದಲ್ಲಿ ಏನು ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಥಿತಿ ಇಲ್ಲದೆ ಇದ್ದಾಗ ಏನೂ ಅದನ್ನು ಕಾರ್ಯರೂಪಕ್ಕೆ ತರಲ್ಲ. ಇವಾಗ ಆಮ್ಲಜನಕದಿಂದ ಸಂತ್ರಸ್ತರಿಗೆ ಯಾರ್ಯಾರು ಅವ್ರ ಕುಟುಂಬದವರಿಗೆ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ. ನಮ್ಮ ರೈತರಿಗೂ ರೈತ ವಿರೋಧಿ ಕಾಯ್ದೆಗಳು ತೆಗೆದುಹಾಕಿಲ್ಲ. ಜಾತಿ ಜನಗಣತಿನೂ ಬಿಡುಗಡೆ ಮಾಡಿಲ್ಲ. ಕನ್ನಡದ ಪರನೂ ಮಾಡಿಲ್ಲ. ಮಹಿಳೆಯರಿಗೆ ನ್ಯಾಯ ಒದಗಿಸಿಲ್ಲ. ಯಾವ ನ್ಯಾಯನೂ ಕೂಡ ಇವತ್ತಿನ ದಿನ ಎಲ್ಲೂ ಕೂಡ ಬರ್ತಾ ಇಲ್ಲ. ಅಧಿಕಾರ ಬರೋ ಉದ್ದೇಶ. ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಸಂಭ್ರಮ ಕಳೆಗಟ್ಟಿದೆ. 13ನೇ ಕುಂಭಮೇಳಕ್ಕೆ ಧ್ವಜಾರೋಹಣ ನೆರವೇರಿಸಿ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ತ್ರಿವೇಣಿ ಸಂಗಮದ ನದಿ ಮಧ್ಯ ಭಾಗದಲ್ಲಿರುವ ನಡುಹೊಳೆ ಬಸಪ್ಪ ಮುಂಭಾಗ ಪೂಜೆ ಸಲ್ಲಿಕೆ ಮಾಡಿ ಚಾಲನೆ ನೀಡಿದ್ದಾರೆ. ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿ, ಕಾಕಿನೆಲೆ ಕನಕಪುರ ಮಠದ ನಿರಂಜನಾನಂದಪುರಿ ಸ್ವಾಮೀಜಿ, ಕೈಲಾಸನಂದ ಮಠದ ಜಯೇಂದ್ರಪುರಿ ಸ್ವಾಮೀಜಿ ಪೂಜಾ ಕೈಂಕರ್ಯ ಮಾಡಿದ್ದಾರೆ. 3 ದಿನಗಳ ಕಾಲ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗುವ ನಿರೀಕ್ಷೆ ಇದೆ.